ಒಂದು ಬೇಟೆ ಆಡಿದರೆ ಅಲ್ಲಿ ಕೂತಲ್ಲಿ 40 kg ಮಾಂಸ ತಿನ್ನುತ್ತೆ. ಕಾಡೆ ನಡುಗಿದ ಒಂದು ಶಬ್ದ ಬಂತು. ನನ್ನ ಅಕ್ಕಪಕ್ಕದಲ್ಲೆಲ್ಲ ಒಂಥರ ವೈಬ್ರೇಷನ್ ಶುರುವಾಯಿತು, ಕಂಪನ ಶುರುವಾಯಿತು. ನಾನು ಮಲಗಿದನು ಒಂದ್ಸತಿ, ಈಗ ತಲೆ ಎತ್ತಿ ಹೀಗೆ ನೋಡ್ತೀನಿ, ನನ್ನ ಎದುರಿಗೆ ಒಂದು 15 ಅಡಿ 20 ಅಡಿ ದೂರದಲ್ಲಿ ಒಂದು ಭಯಂಕರ ಒಂದು ಹೆಬ್ಬುಲಿ ನಿಂತುಬಿಟ್ಟಿತ್ತು ನನ್ನ ನೋಡ್ತಾ. ಒಂದು ಹೆಬ್ಬುಲಿ, ಒಂದು ಗಂಡು ಹುಲಿ 200ರಿಂದ 250 kg ತೂಕ ಇರ್ತವೆ. ಇತ್ತೀಚೆಗೆ ನೀವು ಮಲೆಮಹದೇಶ್ವರ ಬೆಟ್ಟದ ಆ ಭಾಗದಲ್ಲಿ ಒಂದು ಹುಲಿನ ಸಾಯಿಸಿ ಅದನ್ನು 3 ತುಂಡು ಮಾಡಿ ಎಲ್ಲೆಲ್ಲೋ ಬಿಸಾಕಿರ್ತಾರೆ. ಅದು ಸಾಕ್ಷ್ಯ ನಾಶ ಮಾಡೋಕ್ಕಾಗಿ. ಆ ಹುಲಿ ತೂಕ ಸುಮಾರು 225ರಿಂದ 250 kg ಇರುತ್ತೆ. ಒಂದು 250 kg ಒಂದು ಹೆಬ್ಬುಲಿ, ಅದರದ ಒಂದು ಪಂಜ ಮುಂದಿನ ಕಾಲಿನ ಒಂದು ಹೊಡೆತಕ್ಕೆ ಮನುಷ್ಯನ ತಲೆಯೇ ಇಲ್ಲ ತಲೆ ಪೂರ್ತಿ ನೆಜ್ಜುಗುಜ್ಜಾಗಿ ಹೋಗ್ತದೆ, ಅಂಥ ಹೊಡೆತ ಹೊಡಿತದೆ ಹುಲಿಯ ಶಕ್ತಿ ಭಾರಿ ಭಯಂಕರ, ಹುಲಿಗೆ ಶಕ್ತಿ. ಆಮೇಲೆ ಅಂಥ ಹುಲಿಗಳು ಒಂದು ಬೇಟೆ ಆಡಿದರೆ ಅಲ್ಲಿ ಕೂತಲ್ಲಿ 40 kg ಮಾಂಸ ತಿನ್ನುತ್ತೆ. ಹುಲಿಗಳ ನಾಲಿಗೆ ಗರಗಸದಂಗಿರುತ್ತೆ. ಹುಲಿ ಒಂದು ಮೂಳೆ ಮೇಲಿರೋ ಮಾಂಸನ ಕೇವಲ ನೆಕ್ಕಿದರೆ ಸಾಕು, ಆ ಮಾಂಸದ ಪದರ ಬಿಟ್ಟು ಮೂಳೆಯಿಂದ ಬಿಟ್ಟು ಬರ್ತದೆ. ಆ ರೀತಿ ಹುಲಿಯ ನಾಲಿಗೆ. ಆಮೇಲೆ ನರಭಕ್ಷಕ ಹುಲಿಗಳು ಮನುಷ್ಯನ್ನೇ ಹುಡುಕಿ ಮನುಷ್ಯನ ಮೇಲೆ ದಾಳಿ ಮಾಡಿ ಅವನು ತಿಂತವೆ. ಹುಲಿಗಳು ಕಿವಿಗಳು ಭಾರಿ ಸೂಕ್ಷ್ಮ. ಹುಲಿ ನೆಲಕ್ಕೆ ಬಾಯಿ ಕೊಟ್ಟು ಒಂದು ಗರ್ಜಿಸಿ ಆ ನಂತರ ನೆಲಕ್ಕೆ ಕಿವಿ ಕೊಟ್ಟಾಗ ಆ ಸುತ್ತಮುತ್ತ ಒಂದು 50-100 ಮೀಟ್ರ್ ದೂರದಲ್ಲಿ ಓಡೋ ಪ್ರಾಣಿಗಳ ಗೊರಸಿನ ಶಬ್ದ ಕೇಳಿ ಬೇಟೆ ಆಡ್ತದೆ. ಯಾಕೆಂದರೆ ಅದಕ್ಕೆ ವಾಸನೆ ಇಲ್ಲ. ಇನ್ನು ಕಣ್ಣಿನಿಂದ ಕಾಣೋಕ್ಕಲ್ಲಿ ಯಾವ್ದಾರ ಪೊದೆಕಾಡುಗಳಲ್ಲಿ ಮರೆಯಾಗಿರ್ತವೆ. ಕಾಡಂದಿ ಹುಲಿಗೆ ಭಾರಿ ಇಷ್ಟವಾದ ಆಹಾರ. ಅದು ಕಾಡಂದಿನೇ ಹಿಡಿದು ತಿನ್ನೋದು. ಕೆಲವು ಟೈಮು ಕಾಡಂದಿಗಳು ಹುಲಿನ ಎದುರಿಸಿ ಹುಲಿನ ಸಾಯಿಸಿರೋ ಘಟನೆಗಳೂ ಉಂಟು. ಆದರೆ ಸಾಮಾನ್ಯ 18-20 ವರ್ಷದ ಆನೆಗಳನ್ನೇ ಹುಲಿ ಹಿಡಿದು ಸಾಯಿಸ್ತದೆ. ಹುಲಿ ಭಾರಿ ಬೇಟೆಗಾರ. ಆಮೇಲೆ ಹಿಂದೆ ನಾನೊಂದು ಸರಿ ನನ್ನ ಪಶ್ಚಿಮ ಘಟ್ಟದಲ್ಲಿ ನಾನೊಂದು ನಾನು ಒಬ್ಬನೇ ಟ್ರೆಕ್ಕಿಂಗ್ ಹೋಗ್ತಿದ್ದೆ. ಹೋಗಿ ಸುಸ್ತಾಗಿ ಒಂದು ಸುಮಾರು ಬೆಳಗ್ಗೆ 10 ಗಂಟೆ ಟೈಮಲ್ಲಿ ಪಶ್ಚಿಮ ಘಟ್ಟದ ನಿತ್ಯ ಹರಿದ್ವರ್ಣ ಕಾಡುಗಳಲ್ಲಿ ವರ್ಷದ ಎಲ್ಲ ಕಾಲದಲ್ಲೂ ಹರಿಯೋ ತಿಳಿ ನದಿಗಳಿರ್ತವೆ. ಆ ನದಿಗಳಲ್ಲಿ ಬಂಡೆಗಳಿರ್ತವೆ. ಅದರಲ್ಲಿ ಹಾಸುಗಲ್ಲುಗಳು ಅಂದರೆ ಭೂಮಿ ಸಮದಲ್ಲಿರೋ ಕಲ್ಲುಗಳಿರ್ತವೆ. ಅಂಥ ಒಂದು ಕಲ್ಲು ಮೇಲೆ ನಾನು ನನ್ನ ಕೈಯಲ್ಲಿ ನನ್ನೊಂದು ಆಯುಧ ಇರ್ತದೆ. ಕಾಡೊಳಗೆ ಒಬ್ಬರೇ ಹಾಗೆ ತಿರ್ಗೋಕ್ಕೆ ಕಷ್ಟ, ಅದು ಒಬ್ಬೊಬ್ಬರೇ ತಿರ್ಗೋದು ಪಶ್ಚಿಮ ಘಟ್ಟದಲ್ಲೆಲ್ಲ. ನಾನು ಒಂದು ಕಪ್ಪು ಹ್ಯಾಟ್ ಹಾಕಿರ್ತೀನಿ. ಆಮೇಲೆ ನಾವು ಎಲ್ಲ ನೀರು ಕುಡಿಯೋದು ಪಶ್ಚಿಮ ಘಟ್ಟದಲ್ಲಿ ಕೈಯಲ್ಲಿ ಬೊಕ್ಸಲ್ಲಿ ನೀರು ತಕ್ಕೊಂಡು, ಇಲ್ಲ ಕೆಲವರು ದೊಡ್ಡ ಎಲೆಗಳನ್ನ ಮಡಚಿ ಕುಡಿತಾರೆ. ಹಾಗಲ್ಲ, ನಾವೆಲ್ಲ ಆ ಕಲ್ಲು ಮೇಲೆ ಮಲಿಕೊಂಡು ಆ ತಿಳಿ ನೀರನ್ನ ಮನಸ್ಸಿಗೆ ಎಷ್ಟು ಬೇಕೋ ನಮಗೆ ಅಷ್ಟು ಹೀರಿ ಕುಡಿತೀವಿ. ಆವಾಗ ಏನೋ ಒಂದು ರುಚಿ ಇರ್ತದೆ. ಹಾಗೆ ಕುಡಿತಿರುವಾಗ ಆ ಕೆಳಗಡೆ ಮರಳಲ್ಲಿರುವ ಒಂದು ಮರಳೆ ಮೀನು ಅಂತ ಮೀನುಗಳಿರ್ತವೆ, ಮರಳಲ್ಲೇ ವಾಸ ಮಾಡೋವು. ಅವುಗಳನ್ನ ನೋಡ್ತಾ ಕೆಲವು ಟೈಮ್ ಕುಡಿತಾ ಇರ್ತೀವಿ. ಹೀಗೆ ಕುಡಿತಾ ಇದ್ದಾಗ ನಾನು ತುಂಬ ನಡೆದಿದ್ದೆ. ನಾನು ನನ್ನ ಕಾಲೇಜು ದಿನಗಳು ಬಿಟ್ಟು ಬಂದಾಗ ನಂಗೆ ಆ ಪಶ್ಚಿಮ ಘಟ್ಟಗಳನ್ನೆಲ್ಲ ಬೆರಗುಗಣ್ಣಿಂದ ನೋಡ್ತಿದ್ದೆ. ಬೆಟ್ಟಗಳು ಒಂದಕ್ಕಿಂತ ಒಂದು ದೊಡ್ಡ ಬೆಟ್ಟಗಳು. ಒಂದು ಬೆಟ್ಟ ಹತ್ತಿ ಕೂಡ ಇನ್ನೊಂದು ಬೆಟ್ಟ ಸವಾಲಾಗಿ ನಿಂತಿರ್ತಿತ್ತು. ಅದನ್ನೂ ಹತ್ತಿದ್ದೆ. ಲಾಸ್ಟಿಗೆ 11 ಗಂಟೆ ಹೊತ್ತಿಗೆ ಹೊಟ್ಟೆಸ್ತು, ಸುಸ್ತಾಗಿ ಏನೂ ತಿಂಡಿ ತಂದು ಹೋಗ್ತಿಲ್ಲ. ವಾಪಸ್ ನಡಿಬೇಕಾದ್ರೆ ತಳ್ಳಾಡ್ಕೊಂಡು ಬರ್ತಿದ್ದೆ. ಆವಾಗ ಅಲ್ಲೊಂದು ಒಳ್ಳೆ ನೀರು ಸಿಕ್ತು. ಅದು ನಮ್ಮ ಕಾಡುಮನೆ ಟೀ ಎಸ್ಟೇಟ್ ಮತ್ತು ನಮ್ಮ ಅಗ್ನಿ ಅಂತ ಒಂದು ಗ್ರಾಮ ಇದೆ. ಅಲ್ಲಿ ಈ ವರ್ಷ ಹೈಯೆಸ್ಟ್ ಮಳೆ ಬಿದ್ದಿರೋ ಜಾಗ, 500ಕ್ಕೂ ಹೆಚ್ಚು ಇಂಚು ಮಳೆ ಬಿದ್ದಿರೋ ಜಾಗ. ಅಲ್ಲಿ ಒಂದು ಸತಿ ನಾನು ಹಾಸ್ಕಲ್ಲಿನ ಮೇಲೆ ಮಲಗಿ ಖುಷಿಯಲ್ಲಿ ನೀರು ಕುಡಿತಿದ್ದಾಗ ಇಡೀ ಕಾಡೆ ನಡುಗಿದಂಗೆ ಒಂದು ಶಬ್ದ ಬಂತು. ನನ್ನ ಅಕ್ಕಪಕ್ಕದಲ್ಲೆಲ್ಲ ಒಂಥರ ವೈಬ್ರೇಷನ್ ಶುರುವಾಯಿತು, ಕಂಪನ ಶುರುವಾಯಿತು. ನಾನು ಹಂಗೆ ಮಲಗಿದನು ಒಂದು ಸತಿ. ಹೀಗೆ ತಲೆ ಎತ್ತಿ ಹೀಗೆ ನೋಡ್ತೀನಿ, ನನ್ನ ಎದುರಿಗೆ ಒಂದು 15 ಅಡಿ 20 ಅಡಿ ದೂರದಲ್ಲಿ ಒಂದು ಭಯಂಕರ ಒಂದು ಹೆಬ್ಬುಲಿ ನಿಂತುಬಿಟ್ಟಿತ್ತು ನನ್ನ ನೋಡ್ತಾ.
ಅದು ಕೊಲ್ಲೋದಾದರೆ ಅದು ಅಬ್ಬರಿಸ್ತಿರ್ಲೇ ಇಲ್ಲ. ಅಷ್ಟೇ ಅಲ್ಲ, ಕೊಲ್ಲೋದಾದ್ರೆ ಆ 20 ಅಡಿ ಅದು ಒಂದೇ ಒಂದು ನೆಗತ ಅಷ್ಟೇ, ಒಂದೇ ಜಂಪ್ ಅಷ್ಟೇ. ಆಮೇಲೆ ನನ್ನನ್ನೇ ಒಂಥರ ಕುತೂಹಲದಲ್ಲಿ ನೋಡ್ಕೊಂಡು ಹೋಯ್ತು. ಅಷ್ಟೊತ್ತಿಗೆ ನಾನು ಎದ್ದು ಕೂತ್ಕೊಂಡು ನನ್ನ ಬಲಭಾಗದಲ್ಲಿ ಇಟ್ಕೊಂಡು ನನ್ನ ಆಯುಧ ಎತ್ಕೊಂಡೆ. ಅದು ಸುಮ್ಮನೆ ಅಷ್ಟೇ, ಅದು ಸಾಯಿಸೋದು ನಾನು ಅಷ್ಟೊತ್ತಿಗೆ ಒಂದೇ ಜಂಪಿಗೆ ಸಾಯಿಸಿ ಆಗ್ತಿತ್ತು. ಆಮೇಲೆ ಪಕ್ಕಕ್ಕೆ ನೆಗೆದು ಒಂದೇ ಸತಿ ಪಕ್ಕಕ್ಕೆ ಕಾಡಿಗೆ ಜಂಪ್ ಆಯಿತು. ಯಾಕೆ ಅಂತ ಆಮೇಲೆ ನನಗೆ ಅನ್ನಿಸ್ತು, ಯಾಕೆ ಈ ಹುಲಿ ನನ್ನ ಮೇಲೆ ಜಂಪ್ ಮಾಡಲಿಲ್ಲ ಅನ್ನಿಸ್ತು, ಇಲ್ಲ ನನ್ನ ಸಾಯಿಸಲಿಲ್ಲ ಅಂತ. ಆದರೆ ಎಲ್ಲ ಹುಲಿಗಳು ನರಭಕ್ಷಕ ಮನುಷ್ಯರನ್ನ ತಿನ್ನಲ್ಲ. ಈ ಎಲ್ಲ ಹುಲಿಗಳು ಮನುಷ್ಯರು ತಿನ್ನೋದಾದರೆ ಮನುಷ್ಯರೇ ಇರ್ತಿರಲಿಲ್ಲ. ಅವುಗಳ ಆಹಾರನೇ ಬೇರೆ. ಹುಲಿಯ ಆಹಾರದ ಪಟ್ಟಿ, ನಾವೇನು ಹೋಟ್ಲಿಗೆ ಹೋದಾಗ ಮೆನು ಅಂತ ಇದು ಕೊಡ್ತಾರೆ, ಮೆನು ಕಾರ್ಡ್ ಅಂತ ಕೊಡ್ತಾರಲ್ಲ, ಅದೇ ರೀತಿ ಆಹಾರ ಪಟ್ಟಿಯಲ್ಲಿ, ಹುಲಿಯ ಆಹಾರ ಪಟ್ಟಿಯಲ್ಲಿ ಮನುಷ್ಯನ ಹೆಸರಿಲ್ಲ. ಯಾವಾಗ ಒಂದು ಹುಲಿ ಮುದಿ ಇಲ್ಲ ವಯಸ್ಸಾಗಿ ಇಲ್ಲ ಬೇರೆ ಹುಲಿ ಹತ್ರ ಕಾದಾಡಿ ಇಲ್ಲ ಬೇರೆ ಬೇರೆ ಪ್ರಾಣಿ ಹತ್ರ ಕಾದಾಡಿ ಒಂದು ಅದಕ್ಕೆ ಬೇಟೆಯಾಡೋಕ್ಕೆ ಆಗಲ್ಲ ಅಂದಾಗ ಸುಲಭವಾಗಿ ಸಿಕ್ಕೋದು ಮನುಷ್ಯನ ಬೇಟೆಯಾಡ್ತದೆ. ಒಂದು ಸತಿ ಮನುಷ್ಯನ ಮಾಂಸ ರುಚಿ ಮಾಡಿದ ನೋಡಿದರೆ ಎಲ್ಲ ಪ್ರಾಣಿ, ಎಲ್ಲ ಈ ಭೂಮಿಯಲ್ಲಿರೋ ಎಲ್ಲ ಪ್ರಾಣಿಗಿಂತ ಮಾಂಸದ ರುಚಿ, ಮನುಷ್ಯ ಮಾಂಸದ ರುಚಿ ಜಾಸ್ತಿ ಅಂತೆ. ಅದು ಚಿರತೆಗೆ, ಬಹುಶಃ ಹುಲಿಗಳಿಗೆ. ಹಾಗಾಗಿ ಮನುಷ್ಯನ್ನೇ ಪದೇ ಪದೇ ಹುಡುಕುತ್ತೆ. ಇತ್ತೀಚೆಗೆ ದಾಳಿ ಮೇಲೆ ದಾಳಿ ನಡೀತಾ ಇರೋದ್ರಿಂದ ನನ್ನ ಮನಸ್ಸು ಆ ಹುಲಿಗೆ ಏನು ದಾಳಿ ಮಾಡ್ತಾ ಉಂಟಲ್ಲ, ದಿನ ರೈತರನ್ನ ಕೊಲ್ತಾ ಉಂಟಲ್ಲ, ಅದಕ್ಕೆ ಏನೋ ಒಂದು ಅಂಗಾಂಗ ಊನ ಆಗಿರ್ಬೇಕು, ಇಲ್ಲ ಕೆಲವು ಟೈಮ್ ಕಣ್ಣುಗಳು ಹೋಗಿರ್ತವೆ, ಹಾಗಾಗಿರ್ಬೋದು. ಹಾಗಾಗಿ ಅದು ದಾಳಿ ಮಾಡ್ತಾಯಿದೆ. ಮನುಷ್ಯರನ್ನು ಒಂದು ಸತಿ ಮಾಂಸದ ರುಚಿ ಹಿಡಿದ ಮೇಲೆ ಅದು ಸಿಕ್ಕಲಿಲ್ಲ ಅಂದರೆ ಊರು ಅಲಿಯುತ್ತೆ. ಸುತ್ತಮುತ್ತ ಕಡಿಮೆ ಅಂದರೆ 10-20 ಹಳ್ಳಿಗಳನ್ನೆಲ್ಲ ಸುತ್ತೊಡೆದು ಮನೆ ಒಳಗೆ ನುಗ್ಗಿ ಬಾಗಿಲು ಒಡೆದು ಒಳಗೆ ನುಗ್ಗಿ ಮನುಷ್ಯರನ್ನು ಹೊತ್ಕೊ ಹೋಗಿರೋದು ಉಂಟು ಹುಲಿಗಳು. ಆದರೆ ಒಂದು ವಿಷಯ, ಒಂದು ಹೆಣ್ಣು ಹುಲಿ ಮರಿಗಳನ್ನ ಜೊತೆ ಇಟ್ಕೊಂಡಿರೋ ಒಂದು ಹುಲಿ, ಅದು ಮರಿಗಳು ಹಾಲು ಕುಡಿಯೋ ಮರಿ ಅಲ್ಲ, ಆಹಾರ ತಿನ್ನ ಮಟ್ಟಿಗೆ ಬೆಳೆದಿರ್ತಾವಲ್ಲ, ಆ ಮರಿ ಇರುವ ತಾಯಿ ಒಬ್ಬ ಮನುಷ್ಯನ ತಿಂದರೆ ಆ ಹುಲಿ ಮರಿಗಳು ಏನು ತಿಳ್ಕೊಳ್ತವೆ ಅಂದರೆ, ನಮ್ಮ ಆಹಾರ ಮನುಷ್ಯ, ನನ್ನ ತಾಯಿ ಮನುಷ್ಯನ ಆಹಾರ ಕೊಟ್ಟಾಳೆ, ಇದು ನಮ್ಮ ಆಹಾರ ಅಂತ ತಿಳ್ಕೊಂಡು ಆ ಮರಿಗಳು ಅವನು 3 ಇದ್ದರೆ 4 ಇದ್ದರೂ ಆ ಮರಿಗಳು ಮನುಷ್ಯರನ್ನ ಬೇಟೆಯಾಡ್ತವೆ ಮುಂದೆ. ಹಾಗಾಗಿ ಹಾಗೇನಾರ ಆದರೆ ಆ ಮರಿಗಳು ಮಾಂಸ ತಿನ್ನಷ್ಟು ದೊಡ್ಡ ಮರಿಗಳಾಗಿದ್ದರೆ ಆ ಮರಿಗಳನ್ನು ಹಿಡಿಬೇಕಾಗ್ತದೆ. ಅವುಗಳನ್ನೂ ಹಿಡಿದು ಅವುಗಳನ್ನೂ ತೆಗೆದು ಎಲ್ಲಾರ ಬೋನಿಗೆ ಹಾಕ್ಬೇಕಾಗ್ತದೆ, ಕ್ರಾಲಿಗೆ ಹಾಕ್ಬೇಕಾಗ್ತದೆ. ಅದು ಡೇಂಜರು. ಈಗ ಏನು ಆ ಭಾಗದಲ್ಲಿ ಏನು ಬಂಡೀಪುರ ಆ ಭಾಗದ ಹಳ್ಳಿಗಳಲ್ಲಿ ಏನು ದಾಳಿ ಆಗ್ತದೆ, ಮರಿಗಳಿದಾವ ಮೊದಲು ನೋಡ್ಬೇಕು, ಇಲ್ಲ ಗಂಡುಲಿ ಹೆಣ್ಣುಲಿ ಆದರೆ ಅದರ ಮರಿಗಳೆಲ್ಲ ಅಡಗಿದಾವೆ ಹುಡುಕ್ಬೇಕು. ಒಂದು ಸತಿ ಅವು ಬೇಟೆ ಆಡೋ ಲೆವೆಲಿಗೆ ಬಂದಿದ್ದರೆ ನಾಳೆ ಅವು ಮನುಷ್ಯರನ್ನು ಮತ್ತೆ ಬೇಟೆ ಆಡ್ತವೆ. ಹೀಗೆಲ್ಲ ಇದೆ. ಹುಲಿಗಳು ನಮ್ಮ ಪರಂಪರೆ, ನಮ್ಮ ಧರ್ಮ, ನಮ್ಮ ಇತಿಹಾಸದಲ್ಲಿ ಹಾಸ್ಯವಾಗಿವೆ. ನಮ್ಮ ದೇವಾನುದೇವತೆಗಳ ವಾಹನ ಹುಲಿ. ಯಾರೋ ಒಬ್ಬ ಸ್ವಲ್ಪ ಪರಾಕ್ರಮಿ ಆದರೆ ಅವನಿಗೆ ಹುಲಿ ಅಂತ ಹೇಳ್ತಾರೆ, ಹುಲಿ ಅಂತ ಹೆಸರಿಡ್ತಾರೆ. ಅವನು ಹುಲಿ ಕೊಲ್ದಿದ್ರು ಲಾಸ್ಟಿಗೆ ಅವನೇ ಹುಲಿ ಅಂತ ಆಗ್ತಾರೆ. ಈಗ ಸುಮಾರು ರಾಜಕಾರಣಿಗೆಲ್ಲ ಹುಲಿ ಅಂತ ಇಟ್ಟಿದ್ದಾರೆ, ಹುಲಿಯಾ ಅಂತಾರೆ, ರಾಜ ಹುಲಿ ಅಂತಾರೆ. ಅವರೆಲ್ಲ ಏನು ಹುಲಿ ಕೊಂದಿಲ್ಲ. ಹಿಂದೆ ಟಿಪ್ಪು ಸುಲ್ತಾನಿಗೂ ಹುಲಿ ಅಂದರೂ ಅಷ್ಟೇ, ಟಿಪ್ಪು ಸುಲ್ತಾನ್ ಏನು ಹುಲಿ ಸಾಯಿಸಲಿಲ್ಲ. ಹೀಗೆ ಹುಲಿ ಹೆಸರು ಇಡೋದು ಒಂದು ಪರಾಕ್ರಮ, ಇಲ್ಲ ಒಂದು ದೊಡ್ಡಸ್ತಿಗೆಯ ಒಂದು ಹೆಸರು ಅದು. ಮತ್ತು ಹುಲಿಗಳಿಗೆ 18 ಉಗುರುಗಳಿರ್ತವೆ. ಅವು ಹುಲಿಗಳು ಉಗುರು ಎಂಥ ಸ್ಟ್ರಾಂಗ್ ಇರ್ತವೆ ಅಂದರೆ ಅವು ಉಕ್ಕಿನ ರೀತಿಯಷ್ಟು ಗಟ್ಟಿಯಾಗಿರ್ತವೆ. ಹುಲಿ ಉಗುರನ್ನ ಹೊರಗೆ ಬೇಕಾದ್ರೂ ಬಿಡ್ತದೆ, ಮತ್ತು ಪೂರ್ತಿ ಅದರ ಬಾಡಿ ಒಳಗೂ ಎಳ್ಕೊಳ್ತದೆ. ಆ ಥರ ಶಕ್ತಿ ಉಂಟು. ಅದು ಕರಡಿಗಿಲ್ಲ. ಕರಡಿ ಉಗುರು ಇಷ್ಟಿಷ್ಟುದ್ದ ಹೊರಗಿರ್ತವೆ ಅಷ್ಟೇ. ಹುಲಿ ಉಗುರು ಕಂಪ್ಲೀಟ್ ಒಳಗಿರ್ತದೆ. ಅದು ಬೇಕು ಅಂದಾಗ ಹುಲಿ ಉಗುರು ಈಗ ಮುಂದಕ್ಕೆ ಬರುತ್ತೆ. ಆಮೇಲೆ ಹುಲಿಗಳನ್ನ ಈಗ
ಅದರದ ಚರ್ಮಕ್ಕಾಗಿ ಹುಲಿಯ ಫ್ಯಾಟಿಗಾಗಿ ಹುಲಿ ತುಪ್ಪ ಅಂತಾರೆ ನಮ್ಮಲ್ಲಿ, ಅದಕ್ಕಾಗಿ, ಆಮೇಲೆ ಹುಲಿಯ ಉಗುರಿಗಾಗಿ ಬೇಟೆ ಆಡ್ತಿದ್ದಾರೆ. ಬೇಟೆ ನಿರಂತರವಾಗಿ ನಡೀತಲೇ ಇದೆ. ಆದರೆ ಬ್ರಿಟಿಷರ ಕಾಲದಲ್ಲಿ ಹೈಯೆಸ್ಟು ಹುಲಿ ಹೊಡೆದು ಮಹಾರಾಜರುಗಳು, ಕೆಲಸ ಇಲ್ಲದ ಮಹಾರಾಜರುಗಳು ಆ ಉತ್ತರ ಪ್ರದೇಶ ಆ ಭಾಗದವರು ತುಂಬ ಹುಲಿಗಳನ್ನು ಹೊಡೆದು, ಈಗೇನು ಹುಲಿಗಳ ಸಂಖ್ಯೆ ಭಾರತದಲ್ಲಿ ಏನಬ್ಬ 1-1.5 ಸಾವಿರ ಹುಲಿ ಇರ್ಬೋದು. ಅದು ಭಾರತದಲ್ಲಿ ಒಂದು 300 ಹುಲಿ ಇದೆ ಅಂತಾರೆ. ಆದರೆ ಈಗಾಗಲೇ 5-6 ಸುಮಾರು ಹುಲಿಗಳು ಬೆಳಕಿಗೆ ಬಂದಂಗೆ 5-6 ಹುಲಿ ಮೇಲೆ ಸಾಯಿಸಾಯಿತು. ಹುಲಿಗಳನ್ನು ಸಾಯಿಸೋದು ಈಗಲೂ ಅಷ್ಟೇ, ಹಿಂದಿಂದಲೂ ನಡೀತಾ ಉಂಟು. ನಮ್ಮ ಕೊಡಗಿನಿಂದ ನಮ್ಮ ಶಿವಮೊಗ್ಗದ ಕೊನೆಯವರೆಗೂ ಪಶ್ಚಿಮ ಘಟ್ಟದಲ್ಲಿ ಹುಲಿಗಳು ನಿರಂತರವಾಗಿ ದನಗಳ ಮೇಲೆ ದಾಳಿ ಮಾಡಿದಾಗ ಆ ಹುಲಿಗಳಿಗೆ ಈಗಲೂ ಅಷ್ಟೇ ಮಲೆಮಹದೇಶ್ವರದಲ್ಲಿ ನಡೆದಿದ್ದು ಅದೇ. ಹುಲಿಗಳಿಗೆ ವಾಸನೆ ಹಿಡಿಯೋ ಶಕ್ತಿ ಇಲ್ಲದರಿಂದ ಆ ವಿಷದ ವಾಸನೆ ಬರೋಲ್ಲ. ಆ ವಿಷನ ಮಾಂಸದೊಳಕ್ಕೆ ಹಾಕಿ, ಇಲ್ಲ ಒಂದು ಚೂಪಾದ ಒಂದು ಮೊಳೆ ಇಲ್ಲ ಬೇರೆ ಇದರಲ್ಲಿ ಚುಚ್ಚಿ ಅದರೊಳಗೆಲ್ಲ ವಿಷ ತುಂಬಿ ಹುಲಿಗಳನ್ನು ಕೊಲ್ತಾ ಇದ್ದಾರೆ, ಮುಂದೆ ಕೊಲ್ತಾರೆ. ಹಾಗಾಗಿ ಏನು ಮಾಡಬೇಕು ಅಂದರೆ, ಸರ್ಕಾರ ಯಾವುದೇ ಒಂದು ದನ ಹಿಡಿದು ಕೂಡಲೇ ಅದಕ್ಕೊಂದು ವ್ಯಾಲ್ಯೂಯೇಷನ್ ಕಟ್ಟಿ ಒಂದು 25-30 ಸಾವಿರ ರೂಪಾಯಿ ದನಿಂದ ದುಡ್ಡು ಅವತ್ತೇ ಕೊಟ್ಟುಬಿಡ್ಬೇಕು. ಆವಾಗ ರೈತರುಗಳು ಏನಾಗ್ತದೆ, ಕಾಡಂಚಲ್ಲಿರೋ ರೈತರುಗಳೇ ದನ ಸಾಕೋದಲ್ಲ, ಇನ್ಯಾರು ಸಾಕಿರ್ತಾರೆ. ಅವ್ರುಗಳೇ ಅಯ್ಯೋ ಹೋಗ್ಲಿ ಹುಲಿ ನನಗೊಂದು 25 ಸಾವಿರ ದುಡ್ಡು ಸಿಗ್ತಲ್ಲ ಅಂತ ಹೇಗೆ ಆನೆ ಮನುಷ್ಯರನ್ನ ಸಾಯಿಸಿದ ಕೂಡಲೇ ಒಂದು ಚೆಕ್ ಕೊಡ್ತಾರೆ. ಹಾಗೆ ಮಾಡಬೇಕು. ಇದೇನಿಲ್ಲ, 1 ವರ್ಷ 2 ವರ್ಷ ಅಲಿಸೋದು, ಆವಾಗ ಅವರಿಗೊಂದು ದ್ವೇಷ ಬರ್ತದೆ, ಹುಲಿಗಳನ್ನು ಸಾಯಿಸ್ತಾರೆ. ಇದು ಹುಲಿಗಳು ಯಾಕೆ ಬೇಟೆ ಆಡ್ತದೆ ಅನ್ನೋದು ಗೊತ್ತಾಯಿತು. ಮನುಷ್ಯರ ಮೇಲೆ ದಾಳಿ ಮಾಡ್ತದೆ ಅಂತ ಹುಲಿಗಳ ಇತಿಹಾಸ ಗೊತ್ತಾಯಿತು. ಹುಲಿಗಳ ಎಷ್ಟು ದೇಶದಲ್ಲಿ ಹುಲಿಗಳಿದಾವೆ ಅಂತ ಗೊತ್ತಾಯಿತು. ಸೈಬೀರಿಯನ್ ಹುಲಿಗಳು ಭಾರಿ ಸ್ಟ್ರಾಂಗ್. ಸೈಬೀರಿಯಾ ಇರೋದು ರಷ್ಯಾದಲ್ಲಿ. ಸೈಬೀರಿಯಾದಲ್ಲಿ ಹೈಯೆಸ್ಟ್ ಚಳಿ ಬೀಳೋ ಜಾಗ ಅದು. ಅಲ್ಲಿ ಐಸ್, ಅಂದರೆ ಎಲ್ಲ ಟೈಮಲ್ಲೂ ಹಿಮ ಇರುತ್ತೆ. ಅಂಥ ಸೈಬೀರಿಯಾ ಹುಲಿಗಳು ಭಾರಿ ಸ್ಟ್ರಾಂಗ್. ಅವು ಭಾರಿ ದಪ್ಪ, ಮುಂಗಾಲುಗಳು ದಪ್ಪ ಇರ್ತವೆ, ಭಾರಿ ಸ್ಟ್ರಾಂಗ್ ಆಗಿರ್ತವೆ. ಅದು ಬಿಟ್ಟರೆ ನಮ್ಮ ಬಂಗಾಳ ಹುಲಿ, ಅದು ಸುಂದರವನ ಫಾರೆಸ್ಟ್. ಸುಂದರಬನ ಅಂತ ಫಾರೆಸ್ಟಿಗೆ ಹೆಸರು ಬರೋಕ್ಕೆ ಅಲ್ಲಿ ಒಂದು ಜಾತಿ ಮರಗಳು ಹೇರಳವಿವೆ. ಆ ದೇಶದಲ್ಲಿ ಆ ಬಂಗಾಳಿ ಭಾಷೆಯಲ್ಲಿ ಆ ಮರಗಳಿಗೆ ಸುಂದರಬನ ಅಂತ ಹೆಸರು. ಹಾಗಾಗಿ ಆ ಕಾಡಿಗೆ ಸುಂದರವನ ಅಂತಲೇ ಬಂತು. ಈಗ ಮಾತೈತಿರಿ ಬಂಗಾಳದ ಹುಲಿ ಅಂತಾರೆ. ಆದರೆ ಕೊಡಗಲ್ಲಿ ನಮ್ಮ ಪಶ್ಚಿಮ ಘಟ್ಟದಲ್ಲಿರ್ಬೋದು, ನಮ್ಮ ಸಕಲೇಶ್ಪುರದಲ್ಲಿರ್ಬೋದು, ಇಲ್ಲ ಮೂಡಿಗೆರೆ ಶಿವಮೊಗ್ಗ ಭಾಗದಲ್ಲಿ ಹುಲಿಗಳು ಭಯಂಕರವಾಗಿರ್ತವೆ. ಈಗ ಇತ್ತೀಚೆಗೆ ಸತ್ತೋಗಿದ್ದು ಹುಲಿ ಸುಮಾರು 200 ಚಿಲ್ಲರೆ kg ಹುಲಿ ಇವೆಲ್ಲ ಇರುತ್ತೆ. ಆದರೆ ಅಲ್ಲೇನಾಗಿದೆ, ಬಂಗಾಳಿ ಹುಲಿ ಅಂತಲೇ ಅದು ಪ್ರಭೇದಗಳನ್ನು ಮಾಡಿದ್ದಾರೆ.